ಸಹೋದರನನ್ನ ಗೆಲ್ಲಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಬಿಗ್ ಪ್ಲಾನ್ ಮಾಡಿದ್ದಾರೆ. ಜೆಡಿಎಸ್ ಮುಖಂಡರಿಗೆ ಮಿಡ್ ನೈಟ್ ಆಪರೇಷನ್ ಮಾಡಿದ್ದಾರೆ. ನೋಡಿ, ಈಗ ಡಿಕೆ ಶಿವಕುಮಾರ್ ತಮ್ಮ ಸಹೋದರ ಡಿಕೆ ಸುರೇಶ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಅಖಾಡಕ್ಕೆ ಅವರೇ ಎಂಟ್ರಿ ಕೊಡ್ತಿದ್ದಾರೆ. ಈಗ ಜೆಡಿಎಸ್ಗೆ ಶಾಕ್ ಇದು. ಮಿಡ್ ನೈಟ್ ಆಪರೇಷನ್. ರಾತ್ರೋರಾತ್ರಿ ಕಾಂಗ್ರೆಸ್ ಸೇರಿದ್ದಾರೆ ನೂರಾರು ಜೆಡಿಎಸ್ ಮುಖಂಡರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತ. ಚನ್ನಪಟ್ಟಣದ ಹಲವು ಮುಖಂಡರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಚನ್ನಪಟ್ಟಣ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ. ಅಕ್ಕೂರು ದೊಡ್ಡಿ ಶಿವಣ್ಣ ಸೇರಿ ಹಲವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರ ಬಲಗೈ ಬಂಟ ಅಂತಲೇ ಅವ್ರನ್ನ ಕರೀತಾ ಇದ್ರು, ಶಿವಣ್ಣ ಅವ್ರನ್ನ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ಸನ್ನು ಸೇರ್ಪಡೆಗೊಂಡಿದ್ದಾರೆ. ಇದು ನಿಜಕ್ಕೂ ಬಿಗ್ ಶಾಕ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರೊಂದಿಗೆ ಹಲವು ವರ್ಷಗಳಿಂದ ಇದ್ದು ರಾಜಕಾರಣ ಮಾಡ್ಕೊಂಡು ಬಂದಂಥವರು ಅಕ್ಕೂರು ದೊಡ್ಡಿ ಶಿವಣ್ಣ ಈಗ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ. ಈಗ ಕಾಂಗ್ರೆಸ್ಗೆ ಸಹಜವಾಗಿ ಮತ್ತಷ್ಟು ಶಕ್ತಿ ಬಂದಂತಾಗ್ತಾ ಇದೆ. ಈಗ ಚನ್ನಪಟ್ಟಣದಲ್ಲಿ ಅಲ್ಲಿ ಕುಮಾರಸ್ವಾಮಿಯವರ ಹಾಲಿ MLA ಆಗಿದ್ರಲ್ವಾ, ಸಹಜವಾಗಿ ಜೆಡಿಎಸ್ನ ಶಕ್ತಿ ಇದೆ ಅಲ್ಲಿ. ಬಟ್ ಈಗ ಈ ಶಿವಣ್ಣ ಸೇರಿದಂತೆ ನೂರಾರು ಬೆಂಬಲಿಗರು ಅವ್ರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರಿಂದಾಗಿ ಡಿ ಕೆ ಸುರೇಶ್ ಅವರ ಗೆಲುವಿಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಿಗ್ ಪ್ಲ್ಯಾನ್. ಯಾರೆಲ್ಲ ಸ್ವಪಕ್ಷದ ವಿರುದ್ಧ ಅಥವಾ ಅವರ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೋ ಅಂಥವ್ರನ್ನ ಗುರುತಿಸಿ ಹುಡುಕಿ ಗಾಳ ಹಾಕ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಕೌನ್ಸಿಲರ್ ಕೂಡ ಪಕ್ಷ ಇತ್ತೀಚೆಗೆ ಸೇರ್ಕೊಂಡಿದ್ದಾರೆ. ಮಲ್ವೇಗೌಡರು ಕೂಡ ಇತ್ತೀಚೆಗೆ ಒಂದು ತಿಂಗಳಿಂದ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಇದೇ ರೀತಿ ಸುಮಾರು 25-30 ಗ್ರಾಮ ಪಂಚಾಯತಿ ಸದಸ್ಯರು, ಹಾಲಿ ಮಾಜಿ TP ಅಧ್ಯಕ್ಷರುಗಳು, ನಮ್ಮ ಅರೂರು ರಾಜಣ್ಣ, ಮುರಳಿ, ರವಿ, ಅನೇಕ ಜನ ತಾಲೂಕು ಮಟ್ಟದ ನಾಯಕರುಗಳೆಲ್ಲ ಸೇರ್ಪಡೆ ಒಂದೊಂದು ಕಡೆಯಿಂದ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನನಗೆ ಅಧ್ಯಕ್ಷರೇ, ನಾವು ನಿಮಗೆ ಭರವಸೆ ಕೊಡ್ತೀವಿ, ಚನ್ನಪಟ್ಟಣದಲ್ಲಿ ಈ ಸತಿ ನಾವು ಲೀಡ್ ಕೊಡ್ತೀವಿ ಅಂತ ಇವರೆಲ್ಲವೂ ಸಾಕ್ಷಿ. ಚನ್ನಪಟ್ಟಣ ಕಷ್ಟ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ನಾವು ಸುಮಾರು 2 ತಿಂಗಳಿಂದ ನಾವಾಗಲಿ, ಜಿಲ್ಲಾಧ್ಯಕ್ಷರಾಗಲಿ, ವಿಶ್ವವರಾಗಲಿ, ಇನ್ನೂ ಅನೇಕ ನಾಯಕರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ಒಂದು 25 ಸಭೆಗಳು ಮಾಡಿದ್ದೀವಿ. ಚನ್ನಪಟ್ಟಣದಲ್ಲೇ ಒಂದು 25 ಸಭೆಗಳು ಮಾಡಿ ಅಲ್ಲಲ್ಲೇ ಸೇರ್ಪಡೆ ಕಾರ್ಯಕರ್ತರು ಅನೇಕ ಜನ ಸೇರ್ಕೊಂಡಿದ್ದಾರೆ. ನಮ್ಮ ಹಳೆ ಕಾಂಗ್ರೆಸ್ನವ್ರು ಯಾರ್ಯಾರು ಸ್ವಲ್ಪ ಮುನ್ಸ್ಕೊಂಡಿದ್ರು, ಬಿಟ್ಟು ಹೋಗಿದ್ರು, ಅವರೆಲ್ಲ ಪ್ರತಿ ಗ್ರಾಮದಲ್ಲೂ ನಾವು ಅವ್ರನ್ನ ಹುಡುಕಿ ಈಚೆಗೆ ತಂದು ಪಕ್ಷಕ್ಕೆ ಸೇರ್ಪಡೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನನಗೆ ನಿರೀಕ್ಷೆ ಇದೆ, ಮುಂದಿನ ದಿವಸದಲ್ಲಿ 26ನೇ ತಾರೀಕು ಒಳ್ಳೆ ಒಂದು ಮತ ಆಗ್ತದೆ ನಮ್ಮ ಪರವಾಗಿ ಅಂತ ನಾನು ನಂಬಿದ್ದೇನೆ. ಇವತ್ತು ಕುಕ್ಕೂರು ದೊಡ್ಡಿ ಶಿವಣ್ಣ ಅವರು ಸೇರ್ಕೊಂಡು ಕೂಡ ನಮಗೆ ಒಂದು ಆನೆ ಬಲೆ ಬಂದಂಗಿದೆ. ಮಳ್ಳೂರು ಜಟ್ಟಿ ಒಂದೇ ಅಲ್ಲ, ಇಡೀ ತಾಲೂಕಲ್ಲಿ ಕೂಡ ಅವ್ರದ್ದು ಪ್ರಭಾವ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಪಕ್ಷೇತರ, ಇದು ಎಲೆಕ್ಷನ್ ಚುನಾವಣೆ ನಿಂತಾಗ, ಗ್ರಾಜ್ಯುಯೇಟ್ ಎಲೆಕ್ಷನ್ ನಿಂತಾಗ ಶಿವಣ್ಣ ಅವರಿಗೆ ಸುಮಾರು 13,000 ಮತಗಳು ಬಂದಿತ್ತು. ಆ 13,000 ಮತದಲ್ಲಿ ಅವ್ರದೇ ಆದ ಫಾಲೋವರ್ಸು, ಹಿತೈಷಿಗಳು ಅನೇಕ ಜನ ಇದ್ದಾರೆ. ಒಕ್ಕಲಿಗ ಸಂಘಗಳು ಕೂಡ ಇದ್ದಾರೆ. ಸೊ ಈ ನಮ್ಮ ಚನ್ನಪಟ್ಟಣ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವುದೇ ಆದ ಒಂದು ಶಕ್ತಿ ಇದೆ. ಆ ಓಟೆಲ್ಲ ನಮಗೆ ಬರುತ್ತೆ ಅಂತ ನಾನು ನಂಬಿದ್ದೇನೆ. ಹೆಚ್ಚಾಗಿ ಮಾತಾಡಕ್ಕೆ ಹೋಗಲಿಲ್ಲ, ನಾನು ತಮ್ಮ ಹತ್ರ ಎಲ್ಲ ಅನೇಕ ಬಾರಿ ಮಾತಾಡಿದ್ದೀನಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಗಳು ವರ್ಕೌಟ್ ಆಗ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದರ ಕುಮಾರಸ್ವಾಮಿ ಅವರಿಗೆ ಇದು ಬಿಗ್ ಶಾಖ ಅಂತ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಇದೆಲ್ಲ. ಖಂಡಿತ ಪ್ರಭು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಪೈಪೋಟಿಯಿಂದ ಕೂಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಡಿ ಕೆ ಸುರೇಶ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ, JDS ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಮಂಜುನಾಥ್ ಅವರು ಕಣಕ್ಕಿಳಿದಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಟಫ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಹೋದರನನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ JDS ಮತ್ತೆ ಬಿಜೆಪಿ ಸ್ಥಳೀಯ ಮುಖಂಡರುಗಳು ಯಾರಿದ್ದಾರೆ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ಮತ್ತೆ ಬಿಜೆಪಿ ಮುಖಂಡರುಗಳನ್ನ
ಸೆಳೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಮಿಡ್ ನೈಟ್ ಆಪರೇಷನ್ ಅನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಆಗಿರುವಂತ ಚನ್ನಪಟ್ಟಣದಲ್ಲೇ JDS ಪ್ರಮುಖ ಮುಖಂಡರುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಬಲಗೈ ಬಂಟ ಅಂತ ಇದ್ದಂತವ್ರು ಎಲ್ಲ ಮುಖಂಡರುಗಳು ಕೂಡ ಅಂತವರನ್ನೇ ಹೈಜಾಕ್ ಮಾಡುವಂತ ಒಂದು ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ಮತ್ತೆ ಬಿಜೆಪಿ ನಾಯಕರನ್ನ ಮುಖಂಡರುಗಳನ್ನ ಸೆಳೆಯುವ ಮೂಲಕ ಅಲ್ಲಿ ಸಹೋದರನನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿರಂತರವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಒಂದೊಂದು ಕ್ಷೇತ್ರಗಳಲ್ಲೂ ಕೂಡ JDS ಮತ್ತೆ ಬಿಜೆಪಿ ಮುಖಂಡರುಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾನೆ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.